ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿ ನನ್ನ ಕೈಯನ್ನು ಬಲಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಉಮೇಶ್ ಮೇಟಿಗೆ ಓಟ್ ಹಾಕಿ ನನ್ನ ಕೈಯನ್ನು ಬಲಪಡಿಸಿ ಸಿಎಂ ಹೇಳಿಕೆಗೆ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಯಾವ ಕೈ ನಿಮ್ಮದು, ಎಡಗೈಯೋ ಬಲಗೈಯೋ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಗೆಲ್ತಾರೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಬಾಗಲಕೋಟೆ ಹಾಗೂ ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅನ್ನುವಂತಹ ನಂಬಿಕೆ ನಮಗಿದೆ ಅಂತ ಬಾಗಲಕೋಟೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ನೋಡಿದ್ರೆ ಬೆಂಗಳೂರಲ್ಲಿ ಇಂಥ ರಸ್ತೆಗಳಿಲ್ಲ. ಕಾಂಗ್ರೆಸ್ನವರು ಧಮಕಿ ಹಾಕಿ ಮತ ಪಡೀಬೇಕು ಅಂತ ಹೊರಟಿದ್ದಾರೆ. ಬಾಗಲಕೋಟೆ ಜನ ಧಮಕಿಗೆಲ್ಲ ಎದುರೋರಲ್ಲ. ಭೂಪಟದಲ್ಲಿ ಬಾಗಲಕೋಟೆ 20 ವರ್ಷದ ಹಿಂದೆ ಹೆಂಗಿತ್ತು, ಇವತ್ತು ಏನು ಬದಲಾವಣೆ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ, ಇದಕ್ಕೆ ಕಾರಣರು ಯಾರು ಅಂತೇಳಿ ಹುಡುಕಿದ್ರೆ ನೀವು ಸಿಗುವುದೇ ಚರಂತಿಮಠರು. ಹೌದಲ್ಲ? ನಾನು ಕೂಡ ಬಹಳ ಹಿಂದೆ 30-40 ವರ್ಷದ ಹಿಂದಿನೊಂದು ಕೂಡ ಇಲ್ಲಿ ಬರ್ತೀನಿ. ಆವತ್ತು ಸಣ್ಣ ಒಂದು ಪಟ್ಟಣ ಆಗಿದ್ದು ಇವತ್ತು ನಮಗೆ ಗುರ್ತೆ ಹಚ್ಚಲಾರ್ದಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಬಂದರೆ. ಯಾಕೆಂತಂದ್ರೆ ಅಷ್ಟು ವಿಶಾಲವಾಗಿದೆ. ರಸ್ತೆಗಳು ನೋಡಿದ್ರೆ ಬೆಂಗಳೂರಲ್ಲಿ ಇಂಥ ರಸ್ತೆಗಳಿಲ್ಲ. ಕ್ಯಾಪಿಟಲ್ ಅಲ್ಲ, ಅಲ್ಲಿಲ್ಲ. ಯಾವುದೇ ಎಲ್ಲ ಜಿಲ್ಲೆಗಳಿಗೂ ನಾನು ಹೋಗ್ತೇನೆ, ಯಾವ ಜಿಲ್ಲೆಯೂ ಕೂಡ ಇಷ್ಟೊಂದು ವಿಶಾಲವಾಗಿ ಬೆಳೆದಿಲ್ಲ. ಮತ್ತು ಇವತ್ತು ಎಕ್ಸ್ಟೆನ್ಷನ್ಗಳನ್ನು ನೋಡಿದರೆ ಬೆಂಗಳೂರಿನ ಸದಾಶಿವನವರ ನೋಡಿದಂಗೆ ಆಗುತ್ತೆ ನನಗೆ. ನಾನು ಬೆಂಗಳೂರಿನವನು ಅಂದಮೇಲೆ ಯಾರ ಪರವಾಗಿ ಜನ ನಿಲ್ಲಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಬಂದು ನನ್ನ ಕೈ ಬಲಪಡಿಸಿದ್ರೆ ಯಾವ ಕೈ ಐತೆ ನಿಮ್ಮದು? ಎಡಗೈಯ ಬಲಗೈಯ ನಿಮ್ಮದು? ಯಾವ ಬಲಪಡಿಸ್ಬೇಕು? ಅದಾದಮೇಲೆ ಧಮಕಿ ಹಾಕ್ತೀರಿ. ನಿನ್ನೆ ನೋಡಿದೆ, ನಾನು ಕೆಲವು ಹಳ್ಳಿಗಳಿಗೆ ಹೋಗಿದ್ದೆ. ಗುಂಡಿ ಮುಚ್ಚಲಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ಅವ್ರು ಬರ್ತಾರೆ ಅಂತೇಳಿ ರಸ್ತೆ ಕಪ್ಪಗೈತೆ, ಕೆಂಪು ಮಣ್ಣು ಹಾಕಿ ಮುಚ್ಚವ್ರೆ. ಅಂದರೆ ಕಾಂಗ್ರೆಸ್ಸನ್ನ ಈ ಹಳ್ಳದಲ್ಲಿ ಕೆಂಪು ಮಣ್ಣು ಹಾಕಿ ಮುಚ್ಚೋ ಕಾಲ ಬಂದಿದೆ. ಮುಚ್ತಾರೆ. ನಾನು ಇನ್ನು ಉಳಿದಿದ್ದೇನೆ ಅಲ್ಲಿ ಮಾತ್ರ.